ಇವನು ನನ್ನ ಮುದ್ದಿನ ತಮ್ಮ. ನಾನು ಇವನ ಜೊತೆಲಂತೂ ಯಾವಾಗಲೂ ನಾನು ಅವನು ಕಿತ್ತಾಡ್ತಾನೆ ಇರ್ತೀವಿ. ಇಷ್ಟೊಂದು ದಿನ ಆಗಿತ್ತು ನಾನು ಅವನು ಮೀಟ್ ಮಾಡಿ. ಇವತ್ತು ಸಿಕ್ಕಿದ್ದಾನೆ. ಇವತ್ತು ಜಗಳ ಆಡೋದು ಬಿಡಲಿಲ್ಲ. ಇವತ್ತು ಕೂಡ ಜಗಳ ಆಡ್ತಿದ್ವಿ. ಇವನು ನೋಡಿ ನಮ್ಮ ಮುದ್ದು ಇವನಂತೂ ಯಾವಾಗಲೂ ಬೀಳೋದು ಹೇಳೋದೇ ಯಾವಾಗಲೂ ಇದೇ ಕೆಲಸ ಇವನಿಗೆ. ಅವನೇನಾದರೂ ಬಿದ್ದಾಗ ನಾವು ರಿಯಾಕ್ಟ್ ಮಾಡ್ತು ಅಂತ ಅಂದರೆ ಅದನ್ನು ಜಾಸ್ತಿನೇ ಮಾಡ್ತಾನೆ. ಅದಕ್ಕೆ ಅವ್ನು ಬಿದ್ದರೂ ನಾವು ನೋಡಿದ್ರೂ ಸುಮ್ಮನೆ ಇರ್ತೀವಿ. ನಮ್ಮ ಚಿನ್ನು ಅಂದರೆ ಇವನಿಗೆ ತುಂಬ ಇಷ್ಟ. ಅವರಿಬ್ರದ್ದು ಅಟ್ಯಾಚ್ಮೆಂಟ್ ಒಂಥರ. ನಮ್ಮ ಚಿನ್ನು ಚಿಕ್ಕ ವಯಸ್ಸಲ್ಲಿ ಸೇಮ್ ಇವನು ಯಾವ ಥರ ಆಡ್ತಾನೋ ಅವನು ಅದೇ ಥರನೇ ಆಡ್ತಿದ್ದಿದ್ದು. ನೆಕ್ಸ್ಟ್ ನಮ್ಮ ಲಡ್ಡು ಈ ಪಾಪು. ನನಗಂತೂ ಇವನಂದರೆ ತುಂಬ ಇಷ್ಟ. ಇವನು ಹುಟ್ಟಿದ ದಿನ ಅಂತೂ ನಂಗೆ ಮರೆಯೋಕ್ಕೆ ಆಗಲ್ಲ. ಒಂಥರ ಗುಡ್ ಫೀಲ್ ಅದು. ನನಗೇನಾದರೂ ಸ್ವೀಟ್ ಮೆಮೊರಿ ಡೇ ಅಂತಂದರೆ ಅವ್ನು ಹುಟ್ಟಿದ ದಿನವೇ. ಇದು ಮಾರ್ನಿಂಗು 5:30 ಟ್ರೈನ್ಗೆ ಹೋಗ್ಬೇಕಿತ್ತಲ್ಲ, ಸ್ವಲ್ಪ ಸುಸ್ತಾಗ್ತಿತ್ತು ಮಾರ್ನಿಂಗು. ನನ್ನ ಮೈದಾ ನನಗೆ ಎಳ್ನೀರು ಕೊಚ್ಕೊಟ್ಟ. ಪಾಪ ಅವನು ಎಷ್ಟೊತ್ತು 5:30 ಆಗಿತ್ತು, ಎದ್ದೇ ಇರಲಿಲ್ಲ ಅವನಿನ್ನೂ. ಸುಸ್ತಾಗ್ತಿದೆ ಅಂದ ತಕ್ಷಣ ಎದ್ದು ನನಗೆ ಎಳ್ನೀರು ಕೊಚ್ಕೊಟ್ಟ. ಇನ್ನು ಟೈಮ್ ಆಯಿತು, ಟ್ರೈನ್ ಮಿಸ್ ಆಗಿಬಿಡುತ್ತೆ ಅಂತ ನಾನು ಮತ್ತು ಮಹಿ ಇಬ್ಬರು ಹೊರಟ್ವಿ. ನಮ್ಮ ಶಾಂತನೇ ರೈಲ್ವೆ ಸ್ಟೇಷನ್ವರೆಗೂ ನಮ್ಮಿಬ್ಬರನ್ನ ಡ್ರಾಪ್ ಮಾಡಿ ಹೊರಡ್ತಿದ್ದಾನೆ. ನಾವಂತೂ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ. ಒಂದು 50 ಮಿನಿಟ್ಸ್ ಮೇಲೆ ವೆಯ್ಟ್ ಮಾಡಿದ್ವಿ. ಟ್ರೈನ್ ಬಂದೇ ಇರಲಿಲ್ಲ, ಲೇಟಾಗಿ ಬಂತು ಇವತ್ತು. ಮಹಿಯವರು ಟಿಕೆಟ್ ತೊಗೊಳೋಕ್ಕೆ ಅಂತ ಹೋಗಿದ್ರು. ಆ ಟೈಮಲ್ಲಿ ಯಾರೂ ಇರಲಿಲ್ಲ. ಹಂಗೆ ಒಂದು ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಮಾಡಿಕೊಂಡೆ. ನೆಕ್ಸ್ಟ್ 9 ಗಂಟೆಗೆ ನಾವು ಮೈಸೂರಿಗೆ ಬಂದ್ವಿ. ಈ ಐ ಲವ್ ಮೈಸೂರು ಅಂತ ನೋಡಿದ ತಕ್ಷಣ ನಾನಂತೂ ಫುಲ್ ಖುಷಿ ಆದೆ. ಅದು ಮುಗಿಸ್ಕೊಂಡು ಮತ್ತೆ ಡ್ಯೂಟಿಗೆ ಹೋಗಬೇಕಿತ್ತು, ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ನಿನ್ನೆ ನಾವು ರೈಲ್ವೆ ಸ್ಟೇಷನಲ್ಲಿ ಗಾಡಿ ಪಾರ್ಕ್ ಮಾಡಿದ್ವಲ್ಲ, ಅಲ್ಲಿಂದ ಗಾಡಿನ ಎತ್ಕೊಂಡು ನಾವು ಮತ್ತೆ ಟೈಮ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಬೇಗನೆ ಹೊರಟ್ವಿ ಮನೆಗೆ ಒಂದು 9:15 ಅಷ್ಟರಲ್ಲೆಲ್ಲ ಮನೇಲಿದ್ವಿ. ಇವತ್ತು ಈವ್ನಿಂಗು ಆಫೀಸಿಂದ ಹೊರಡ್ಬೇಕಾದ್ರೆ ನನ್ನ ಫ್ರೆಂಡ್ ನನಗೆ ಅಂತ ನೆನ್ನೆ ನಂಜನಗೂಡು ಜಾತ್ರೆಯಿಂದ ತಂದಿದ್ದು ಇಯರಿಂಗ್ಸ್ ಕೊಟ್ರು. ನೋಡಿ ತುಂಬಾ ದೊಡ್ಡದಾಗಿದೆ, ಆದ್ರೂ ನನ್ಗೆ ಇಷ್ಟ ಆಯ್ತು. ನೆಕ್ಸ್ಟ್ ಈ ಸ್ಮಾಲ್ ಇಯರಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ನೋಡಿ ಇದು ಕೂಡ ನೋಡು ತುಂಬಾ ಚೆನ್ನಾಗಿದೆ. ಇದನ್ನ ಕೂಡ ನಾನು ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಇದನ್ನು ಬ್ರಾಸ್ಲೆಟ್ ಕೂಡ ಅವರೇ ತಗೊಬಂದು ಕೊಟ್ಟಿದ್ದು. ಇದು ಕೂಡ ನನ್ನ ಕೈಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ನೆಕ್ಸ್ಟ್ ಇದನ್ನು ಕೂಡ ನೋಡಿ, ರಿಂಗ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನನ್ನ ಕೈಗೆ. ಇದು ಕೂಡ ನನ್ಗೆ ಇಷ್ಟ ಆಯ್ತು. ನೆಕ್ಸ್ಟ್ ಈ ತರ ರಿಬ್ಬನ್ ನಾನು ಯೂಸ್ ಮಾಡ್ತಿರ್ಲಿಲ್ಲ, ಇದೇ ಫಸ್ಟ್ ಟೈಮ್ ಇವ್ರು ತಗೊಬಂದು ಕೊಟ್ಟಿದ್ದಾರೆ. ಇದನ್ನ ಕೂಡ ನಾನು ಯೂಸ್ ಮಾಡ್ತೀನಿ. ಇದನ್ನು ನನಗೆ ತುಂಬಾ ಇಷ್ಟ ಆಯ್ತು. ನೆಕ್ಸ್ಟ್ ಇದು ನಮ್ದು ಚೈಲ್ಡ್ಹುಡ್ ಮೆಮೊರಿ. ಇದು ನನ್ನ ತಂಗಿ ಪಾಪುಗೆ ಅಂತ ನಾನೇ ತರಿಸಿದ್ದು. ಈ ತರ ಎಲ್ಲ ನೀವು ಯೂಸ್ ಮಾಡಿರ್ತೀರಾ. ಇದೆಲ್ಲ ನಮ್ ಚೈಲ್ಡ್ಹುಡ್ ಮೆಮೊರಿ. ಇದು ಕೂಡ ನಂಗೆ ತುಂಬಾ ಇಷ್ಟ ಆಯ್ತು. ನಮ್ ಪಾಪುಗೆ ಅಂತ ತರಿಸಿರೋದು. ನೆಕ್ಸ್ಟ್ ಅಲ್ಲಿರೋ ಜಾತ್ರೆ ಪ್ರಸಾದ ಅಂತ ಹೇಳ್ಬಿಟ್ಟು ಇವರು ಕಡಲೆ ಪುರಿ ಮತ್ತೆ ಖಾರ ತಗೊಬಂದು ಕೊಟ್ಟಿದ್ದಾರೆ. ನನಗನ್ಸಿ ಇವತ್ತೊಂದು ಫುಲ್ ಹ್ಯಾಪಿ ಆಗ್ತಿದೆ, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಪವಿತ್ರ, ನಂಗೆ ತುಂಬ ಖುಷಿ ಆಯಿತು.